ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2026ನೇ ಸಾಲಿನ RTE ಅರ್ಜಿಗೆ ಅಪ್ಲಿಕೇಶನ್ನ ಯಾರೆಲ್ಲ ಸಲ್ಲಿಸಿರ್ತಿರೋ ಅವರು 1ನೇ ಸುತ್ತಿನ ಆಯ್ಕೆ ಪಟ್ಟಿ ರಿಲೀಸ್ ಆಗಿದೆ. ಅದನ್ನು ಚೆಕ್ ಮಾಡ್ಕೊಬೋದಾಗಿರ್ತದೆ. ಕೆಲವು ಜಿಲ್ಲೆಗಳು ಅಥವಾ ಕೆಲವು ವಾರ್ಡ್ ಅಥವಾ ನಗರಸಭೆಗಳಲ್ಲಿ ಮಾತ್ರ ಈ ಬಾರಿ ಪ್ರೈವೇಟ್ ಶಾಲೆಗಳಿಗೆ ಅರ್ಜಿಯನ್ನು ಕರೆಯಲಾಗಿತ್ತು, ಇಂಗ್ಲಿಷ್ ಮಾಧ್ಯಮಕ್ಕೆ, ಹಾಗೂ ಉಳಿಕೆ ಎಲ್ಲಾ ಕಡೆಯೂ ಕನ್ನಡ ಮಾಧ್ಯಮಕ್ಕೆ ಅರ್ಜಿಯನ್ನು ಕರೆಯಲಾಗಿತ್ತು. ಅದರ ರಿಸಲ್ಟ್ಸ್ ಅನೌನ್ಸ್ ಆಗಿದೆ, ಮೊದಲನೇ ಸುತ್ತಿನ ರಿಸಲ್ಟ್ಸು. ಅದನ್ನ ನೀವು ಕೂಡ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಮೊಬೈಲ್ ಅಥವಾ ಸಿಸ್ಟಮ್ ಅಲ್ಲೂ ಕೂಡ ಅರ್ಜಿನ ಸಲ್ಲಿಸಬಹುದು. ಅರ್ಜಿನ ಸಲ್ಲಿಸಿರೋರು ರಿಸಲ್ಟ್ಸ್ ಅನ್ನ ಚೆಕ್ ಮಾಡಬಹುದು. ಹೇಗೆ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ನಿಮಗೆ ಮೊದಲಿಗೆ ಗೂಗಲ್ ಅಥವಾ ಮೊಜಿಲ್ಲಾ ಕ್ರೋಮ್ ಅಲ್ಲಿ ಓಪನ್ ಮಾಡಿ schooleducation.karnataka.gov.in ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಬೇಕು. ಅಲ್ಲಿ ನಿಮಗೆ ಸ್ವಲ್ಪ ಕೆಳಗಡೆ ಬಂದ್ರೆ RTE ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಫ್ ಫಸ್ಟ್ ರೌಂಡ್ 2026 ಅನ್ನು ಮೇಲೆ ಕ್ಲಿಕ್ ಮಾಡಬೇಕು. ಆಗ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಗೂ ಮೊಬೈಲ್ ನಂಬರ್ ಅನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಮಗುವಿನ ಯಾವ ಶಾಲೆ ಸೆಲೆಕ್ಟ್ ಆಗಿದೆ, ಪ್ರೈವೇಟ್ ಶಾಲೆನ ಅಥವಾ ಗೌರ್ಮೆಂಟ್ ಶಾಲೆನ, ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತೀರೋ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ. ಅದನ್ನ ರಿಸಲ್ಟ್ಸ್ ಅನ್ನ ನೋಡಿಕೊಂಡು ನೀವು ನಿಮ್ಮ ಸೆಲೆಕ್ಟ್ ಆಗಿರುವ ಶಾಲೆಗೆ ಹೋಗಿ ಆದಷ್ಟು ಬೇಗ ಅಡ್ಮಿಷನ್ ಅನ್ನ ಮಾಡ್ಕೊಳ್ಳಿ. ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ, schooleducation.kr.nic.in ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಬೇಕು. ಇಲ್ಲಿ RTE ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಫಸ್ಟ್ ರೌಂಡ್ ಅಂತ ಇದೆ. ಅದರ ಬಗ್ಗೆ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಈ ಬಾರಿಯೂ ಕೂಡ ಸಾಕಷ್ಟು ಸರ್ಕಾರ ಮೋಸ ಮಾಡ್ತು, ಪ್ರೈವೇಟ್ ಶಾಲೆಗಳಿಗೆ ಕರೆಯುತ್ತೆ ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿದರೂ ಕೂಡ ಅದನ್ನ ಲೆಕ್ಕಕ್ಕೆ ಪಡೆಯದೆ ಬರೀ ಕೆಲವು ಕಡೆ ಮಾತ್ರ ಪ್ರೈವೇಟ್ ಶಾಲೆಗಳಿಗೆ ಕರೆದು ಕೆಲವು ಕಡೆ ಕನ್ನಡ ಮಾಧ್ಯಮಕ್ಕೆ ಅರ್ಜಿಯನ್ನು ಕರೆಯಲಾಗಿತ್ತು. ಯಾರೆಲ್ಲ ಅಭ್ಯರ್ಥಿಗಳು ಸಲ್ಲಿಸಿದಿರೋ ಅಕಸ್ಮಾತ್ ಸೆಲೆಕ್ಟ್ ಆಗಿರೋರಿಗೆ ಕಂಗ್ರಾಟ್ಸ್ ಹೇಳ್ತಾ ಥ್ಯಾಂಕ್ ಯು.